ರಾಜ್ಯದ ಗಮನ ಸೆಳೆದಿದ್ದ ಚನ್ನಪಟ್ಟಣ ಅಖಾಡ ಇದೀಗ ರಂಗೇರಿದೆ. ಚನ್ನಪಟ್ಟಣಕ್ಕೆ ನಾನೇ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಅಂತ ಡಿಕೆಶಿ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಹೇಳಿಕೆ ಬಳಿಕ ಮೈತ್ರಿಕೂಟದಲ್ಲಿ ಸಂಚಲನವೇ ಮೂಡಿ ಹೋಗಿದೆ. ರಾಜ್ಯದ ಗಮನ ಸೆಳೆದಿದ್ದ ಚನ್ನಪಟ್ಟಣದ ಅಖಾಡ ಇದೀಗ ರಂಗೇರಿದೆ. ಎಸ್, ಚನ್ನಪಟ್ಟಣಕ್ಕೆ ನಾನೇ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಡಿಸಿಎಂ ಡಿಕೆಶಿ ಹೇಳಿಕೆ ಬಳಿಕ ಮೈತ್ರಿಕೂಟದಲ್ಲಿ ಇದೀಗ ಸಂಚಲನ ಮೂಡಿದೆ. ಕಡೆಗೆ ಅಳೆದು ತೂಗಿ ಜೆಡಿಎಸ್ ಪಕ್ಷಕ್ಕೆ ಮಣೆ ಹಾಕಿದೆ ಬಿಜೆಪಿ. ಇದರಿಂದ ಸೈನಿಕ ಸಿಪಿ ಯೋಗೀಶ್ವರ್ ಬೇಸರಗೊಂಡಿದ್ದಾರೆ. ಟಿಕೆಟ್ ಸಿಗದಿದ್ರೆ ಬಂಡಾಯವೇಳುವ ಸೂಚನೆಯನ್ನ ಕೂಡ ಸೈನಿಕ ನೀಡಿರುವಂತದ್ದು. ಆದ್ರೂ ಕೂಡ ಪಕ್ಷದ ನಿಷ್ಠಾವಂತರಿಗೆ ಟಿಕೆಟ್ ಅಂತ ಎಚ್ಡಿಕೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಮನಸ್ಸಿನಲ್ಲಿದ್ದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಯಮುತ್ತುನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದ ಗಮನ ಸೆಳೆದಿದ್ದ ಚನ್ನಪಟ್ಟಣದ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ದಿನೇ ದಿನೇ ಕಾವೇರ್ತಾ ಇರುವಂತದ್ದು. ಚನ್ನಪಟ್ಟಣಕ್ಕೆ ಈ ಹಿಂದೆ ನಾನೇ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಅಂತ ಡಿಕೆಶಿ ಅವರು ಘೋಷಣೆ ಮಾಡಿಕೊಂಡಿದ್ರು. ಡಿಸಿಎಂ ಡಿಕೆಶಿ ಹೇಳಿಕೆ ಬಳಿಕ ಮೈತ್ರಿಕೂಟದಲ್ಲಿ ಸಂಚಲನ ಮೂಡ್ತಾ ಇದೆ. ಕಡೆಗೆ ಅಳೆದು ತೂಗಿ ಜೆಡಿಎಸ್ ಪಕ್ಷಕ್ಕೆ ಇದೀಗ ಬಿಜೆಪಿಯವರು ಮಣೆ ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದರಿಂದ ಸೈನಿಕ ಸಿಪಿ ಯೋಗೀಶ್ವರ್ ಅವರು ಕೂಡ ಅಲ್ಪ ಮಟ್ಟಿಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಇದು ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಕಡೆಗೆ ಅಳೆದು ತೂಗಿ ಜೆಡಿಎಸ್ ಪಕ್ಷಕ್ಕೆ ಬಿಜೆಪಿ ಮಣೆ ಹಾಕ್ತಾ ಇದ್ದಾರಾ? ಒಟ್ನಲ್ಲಿ ಗೊಂಬೆನಾಡಿನ ಸೈನಿಕ ಸಿಪಿ ಯೋಗೀಶ್ವರ್ ಬೇಸರಗೊಂಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ